ವೆಲ್ಕಮ್ ಬ್ಯಾಕ್. ಅಮಿತ್ ಶಾ ಅವರು ಬಿಜೆಪಿ ಚಾಣಕ್ಯ ರಾಜ್ಯಕ್ಕೆ ಆಗಮಿಸಿದ್ದು ಬೆಳಗ್ಗಿನಿಂದಲೂ ಕೂಡ ಸಾಕಷ್ಟು ಪ್ಲಾನಿಂಗ್ ಅನ್ನ ಮಾಡ್ತಿದ್ದಾರೆ. ಈಗ ಬ್ರೇಕ್ಫಾಸ್ಟ್ ಮೀಟಿಂಗ್ ಆರಂಭ ಆಗಿದೆ ಅಂತ ಹೇಳಲಾಗ್ತಾ ಇದ್ದು ಬೆಳಗ್ಗೆ 9 ಗಂಟೆಗೆ ನಡೆಯಬೇಕಾಗಿದ್ದಂಥ ಮೀಟಿಂಗ್ 11 ಗಂಟೆಗೆ ಶಿಫ್ಟ್ ಆಗಿದೆ. ಈಗ BS ಯಡಿಯೂರಪ್ಪ ಅವರು, BY ವಿಜಯೇಂದ್ರ ಅವರು ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. ಕುಮಾರಸ್ವಾಮಿ ಅವರ ಆಗಮನ ಕೂಡ ಆಗಿದೆ ಎನ್ನುವ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಖಾಸಗಿ ಹೋಟೆಲ್ನಲ್ಲಿ ನಡೀತಾ ಇರುವಂತಹ ಸಭೆ. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಸಮನ್ವಯದ ವಿಚಾರವಾಗಿ ಚರ್ಚೆಯನ್ನು ಮಾಡಲಾಗುತ್ತೆ. ಬಿಜೆಪಿ ಹಾಗೂ JDS ಕಾರ್ಯಕರ್ತರ ಒಗ್ಗಟ್ಟಿನ ಮಂತ್ರ ಹೇಗಿರಬೇಕು ಅನ್ನುವ ಜಪ ಪಾಠವನ್ನು ಕೂಡ ಮಾಡಲಿದ್ದಾರೆ. ಬಿಜೆಪಿ ಚಾಣಕ್ಯ ಕೇಂದ್ರ ಗೃಹ ಸಚಿವರಾಗಿರುವಂಥ ಅಮಿತ್ ಶಾ ಅವರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಬಹಳ ಕುತೂಹಲವನ್ನು ಕೆರಳಿಸ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ರಿಪಬ್ಲಿಕ್ ಕನ್ನಡ ಈ ವಿಚಾರವಾಗಿ ಗ್ರೌಂಡ್ ರಿಪೋರ್ಟನ್ನು ಮಾಡ್ತಾ ಇದೆ. ಇನ್ಸೈಡ್ ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ವಿಜಯ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ರು. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಇವತ್ತು ಏನೆಲ್ಲ ಚರ್ಚೆ ಆಗುತ್ತೆ ಅಂತೇಳಿ. ಅಸಮಾಧಾನಗಳಿದೆ ಕೆಲವೊಂದು ಕ್ಷೇತ್ರಗಳಲ್ಲಿ, ಆ ವಿಚಾರವಾಗಿ ಮುಂದಿನ ಹಂತದಲ್ಲಿ ಚರ್ಚೆನ ಮಾಡ್ಬೋದು. ಆದರೆ ಈಗ ಬಿಜೆಪಿ ಹಾಗೂ JDS ನಾಯಕರ ಸಭೆ ಮೀಟಿಂಗ್ ಈಗ ನಡೀತಾ ಇರುವಂಥದ್ದು ಬ್ರೇಕ್ಫಾಸ್ಟ್ ಮೀಟಿಂಗ್. ಅಮಿತ್ ಶಾ ಅವರು ಇವತ್ತು ನೋಡಿ ರಾತ್ರಿ ವಿಜಯೇಂದ್ರ ಅವರನ್ನು ಬರಮಾಡಿಕೊಂಡಂಥ ಸಂದರ್ಭದ ಫೋಟೋವನ್ನು ಗಮನಿಸ್ತಾ ಇದ್ದೀವಿ. ಪ್ರಚಾರ ಏನಿದೆಯಲ್ಲ ಅಮಿತ್ ಶಾ ಅವರು ಇವತ್ತು ರಾಜ್ಯ ಪ್ರವಾಸವನ್ನು ಕೈಗೊಂಡಿದ್ದಾರೆ. ರಾಜ್ಯಕ್ಕೆ ಆಗಮಿಸಿದ್ದಾರೆ. ರಾಜಧಾನಿಯಲ್ಲಿ ಕೂತು ಸಾಕಷ್ಟು ತಂತ್ರಗಾರಿಕೆಗಳನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ವಿಚಾರವಾಗಿ ಸಿದ್ದರಾಮಯ್ಯ ಅವರು ವ್ಯಂಗ್ಯವಾಡಿದ್ದಾರೆ. ಅಮಿತ್ ಶಾ ಅವರಿಗೆ ಕನ್ನಡಿಗರ ಮತ ಕೇಳಲು ನೈತಿಕತೆ ಇಲ್ಲ ಅಂತ ಹೇಳಿದ್ದಾರೆ. ನಮಗೆ ಬರಗಾಲದ ಪರಿಹಾರ 5 ಪೈಸೆಯೂ ಬಂದಿಲ್ಲ, ಪರಿಹಾರ ಕೊಡದೆ ಹೇಗೆ ಬಂದು ಇಲ್ಲಿ ಮತ ಕೇಳ್ತಾರೆ? ಕನ್ನಡಿಗರು ಈ ಚುನಾವಣೆಯಲ್ಲಿ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ. ಕುಮಾರಸ್ವಾಮಿ ಬಿಜೆಪಿ ಪಕ್ಷದ ದೊಡ್ಡ ವಕ್ತಾರ ಥರ ಆಡ್ತಾರೆ. ಪರಿಹಾರ ಕೊಡ್ದಿದ್ದನ್ನು ಕುಮಾರಸ್ವಾಮಿ ಸಮರ್ಥಿಸ್ಕೊಳ್ತಾರೆ ಅಂತ ಅಮಿತ್ ಶಾ ಹಾಗೂ HD ಕುಮಾರಸ್ವಾಮಿ ವಿರುದ್ಧ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ ನೋಡಿ.